ಮಿಥುನ ರಾಶಿಯವರೇ, ಈ ವಿಡಿಯೋ ಮಿಥುನ ರಾಶಿಯ ಜಾತಕದವರಿಗೆ ಮುಂಬರುವ ವರ್ಷಗಳ ಬಗ್ಗೆ ಒಂದು ಸ್ಪಷ್ಟ ಮತ್ತು ಆಳವಾದ ವಿಶ್ಲೇಷಣೆಯನ್ನು ನೀಡುತ್ತದೆ. ಇದರಲ್ಲಿ ನಾವು 2026ರಿಂದ 2030ರವರೆಗಿನ ಕಾಲಘಟ್ಟದಲ್ಲಿ ನಿರ್ಮಾಣವಾಗಲಿರುವ ಪ್ರಮುಖ ಗ್ರಹಗಳ ಯೋಗಗಳು, ಮಾನಸಿಕ ಸವಾಲುಗಳು, ನಿರ್ಧಾರಗಳ ಗೊಂದಲ ಮತ್ತು ಸಂಭವನೀಯ ಅವಕಾಶಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ಕೇವಲ ಸಾಮಾನ್ಯ ರಾಶಿಫಲವಲ್ಲ, ಬದಲಿಗೆ ಮುಂದಿನ 5 ವರ್ಷಗಳ ದಿಕ್ಕು ಮತ್ತು ಸಿದ್ಧತೆಯನ್ನು ಅರ್ಥಮಾಡಿಕೊಳ್ಳುವ ಮಾರ್ಗದರ್ಶಿಯಾಗಿದೆ. ಮೊಟ್ಟಮೊದಲನೆಯದಾಗಿ ದೇವಗುರು ಬೃಹಸ್ಪತಿಯ ಬಗ್ಗೆ ಮಾತನಾಡೋಣ. ಜ್ಯೋತಿಷ್ಯದಲ್ಲಿ ಗು ಎಂದರೆ ಕತ್ತಲೆ ಮತ್ತು ರು ಎಂದರೆ ಬೆಳಕು ಎಂದರ್ಥ. ಗುರು ಎಂದರೆ ನಿಮ್ಮನ್ನು ಕತ್ತಲೆಯಿಂದ ಹೊರತಂದು ಬೆಳಕಿನತ್ತ ಕರೆದೊಯ್ಯುವ ಶಕ್ತಿ. ಗುರುವು ಅದೃಷ್ಟದ ಕಾರಕ. ನಮ್ಮ ಅಂಕಿಅಂಶಗಳ ಪ್ರಕಾರ ಗುರುವು ಎಲ್ಲಿ ನೋಡುತ್ತಾನೋ ಅಥವಾ ಎಲ್ಲಿ ಕುಳಿತುಕೊಳ್ಳುತ್ತಾನೋ ಅಲ್ಲಿ ಕಲ್ಯಾಣವೇ ಆಗುತ್ತದೆ. ಮುಂದಿನ ವರ್ಷಗಳಲ್ಲಿ ಗುರುವು ನಿಮ್ಮ ಜಾತಕದಲ್ಲಿ ಅತ್ಯಂತ ಸಕಾರಾತ್ಮಕ ಶಕ್ತಿಯಾಗಿ ಹೊರಹೊಮ್ಮಲಿದ್ದಾನೆ. ಎರಡನೆಯವರು ಶನಿದೇವ. ಸಾಮಾನ್ಯವಾಗಿ ಜನರು ಶನಿಯನ್ನು ಕಂಡು ಹೆದರುತ್ತಾರೆ, ಆದರೆ ಮಿಥುನ ರಾಶಿಯವರು ಹೆದರುವ ಅಗತ್ಯವಿಲ್ಲ. ಶನಿಯು ಕಲಿಯುಗದ ರಾಜ, ಆತನೇ ಮುಖ್ಯ ನ್ಯಾಯಾಧೀಶ. ಕರ್ಮಗಳ ಅನುಸಾರ ಫಲ ನೀಡುವುದು ಆತನ ಕೆಲಸ. ನೀವು ಕೆಲಸ ಮಾಡಿದರೆ ಶನಿ ನಿಮಗೆ ಅದರ ಸಂಪೂರ್ಣ ಕ್ರೆಡಿಟ್ ನೀಡುತ್ತಾನೆ. ಒಂದು ವೇಳೆ ನೀವು ಸೋಮಾರಿಗಳಾದರೆ ಶನಿ ದಂಡಿಸುತ್ತಾನೆ. ಮಿಥುನ ರಾಶಿಗೆ ಶನಿಯು 9ನೇ ಮನೆ ಅಂದರೆ ಭಾಗ್ಯದ ಅಧಿಪತಿ. ಒಮ್ಮೆ ಯೋಚಿಸಿ, ಅದೃಷ್ಟದ ಮಾಲೀಕನೇ ಸ್ವತಃ ನಿಮ್ಮ ಕರ್ಮಗಳನ್ನು ಗಮನಿಸುತ್ತಿರುವಾಗ ಫಲಿತಾಂಶವೇನಿರಬಹುದು? ಫಲಿತಾಂಶವು ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವಾಗಿರುತ್ತದೆ. ಮೂರನೆಯವರು ರಾಹು. ರಾಹು ಎಂಬುದು ಒಂದು ಅಸಾಧಾರಣ ಶಕ್ತಿ. ಇವನು ಅಮೃತವನ್ನು ಕುಡಿದ ಅಸುರ, ಆದ್ದರಿಂದಲೇ ಈತ ಅಮರ. ರಾಹುವಿಗೆ ದೇಹವಿಲ್ಲ, ಕೇವಲ ಮೆದುಳು ಮಾತ್ರ ಇದೆ. ಆದ್ದರಿಂದ ರಾಹು ಸಂಪೂರ್ಣವಾಗಿ ಬೌದ್ಧಿಕವಾದ ಗ್ರಹ. ಈ 5 ವರ್ಷಗಳಲ್ಲಿ ರಾಹು ನಿಮಗಾಗಿ 2 ಪಾತ್ರಗಳನ್ನು ನಿರ್ವಹಿಸಲಿದ್ದಾನೆ. ಮೊದಲನೆಯದು ಸೃಜನಾತ್ಮಕ. ಇದು ನಿಮ್ಮನ್ನು ವಿಜ್ಞಾನಿ, ಗಗನಯಾತ್ರಿ ಅಥವಾ ಸಂಶೋಧಕನನ್ನಾಗಿ ಮಾಡಬಹುದು. ಎರಡನೆಯದು ವಿನಾಶಕಾರಿ. ನಿಮ್ಮ ಆಲೋಚನೆ ನಕಾರಾತ್ಮಕವಾಗಿದ್ದರೆ ಅದು ನಿಮ್ಮನ್ನು ಅಪರಾಧಿ ಮಾನಸಿಕತೆ ಅಥವಾ ಭ್ರಮೆಯಲ್ಲಿ ಸಿಲುಕಿಸಬಹುದು. ಈಗ ಅಡಿಪಾಯ ಸ್ಪಷ್ಟವಾಗಿದೆ. ಗುರು ಆಶೀರ್ವದಿಸುತ್ತಾನೆ, ಶನಿ ಕೆಲಸ ಮಾಡಿಸುತ್ತಾನೆ ಮತ್ತು ರಾಹು ನಿಮ್ಮ ಮೆದುಳಿನ ಪರೀಕ್ಷೆ ತೆಗೆದುಕೊಳ್ಳುತ್ತಾನೆ. ಈಗ ನೀವು ಕಾಯುತ್ತಿರುವ ಆ ಮಾಸ್ಟರ್ ಟೈಮ್ಲೈನ್ಗೆ ಹೋಗೋಣ. ನಾವು ಈಗಿನಿಂದಲೇ ಅಂದರೆ 2025ರ ಅಂತ್ಯ ಮತ್ತು 2026ರ ಆರಂಭದಿಂದ ಪ್ರಾರಂಭಿಸುತ್ತಿದ್ದೇವೆ. ಸದ್ಯಕ್ಕೆ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಲ್ಲಿ ನಿಮ್ಮ ಲಗ್ನ ಅಂದರೆ ಪ್ರಥಮ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ. ಇದರ ಅರ್ಥವೇನು? ಗುರು ಲಗ್ನದಲ್ಲಿದ್ದಾಗ ನೀವು ಒಬ್ಬ VIP ಅತಿಥಿಯಾಗುತ್ತೀರಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ಮೆರುಗು ಬರುತ್ತದೆ. ಗುರುವು ಇಲ್ಲಿಂದ 3 ಮನೆಗಳನ್ನು ನೋಡುತ್ತಿದ್ದಾನೆ ಮತ್ತು ಈ ತರ್ಕವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಮೊದಲನೆಯದು ಪಂಚಮ ಭಾವ. ಇದು ನಿಮ್ಮ ಬುದ್ಧಿ ಮತ್ತು ಮಕ್ಕಳ ಮನೆ. ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲ. ಎರಡನೆಯದು ಸಪ್ತಮ ಭಾವ. ಇದು ವಿವಾಹದ ಮನೆ. ನೀವು ಸಿಂಗಲ್ ಆಗಿದ್ದರೆ ಮೇ 2026ರ ಮೊದಲು ಮದುವೆಯಾಗುವ ಬಲವಾದ ಯೋಗಗಳಿವೆ. ಜೀವನ ಸಂಗಾತಿಯ ಆರೋಗ್ಯ ಹದಗೆಟ್ಟಿದ್ದರೆ ಅದು ಈಗ ಸುಧಾರಿಸುತ್ತದೆ. ಮತ್ತು ಮೂರನೆಯದು ನವಮ ಭಾವ. ಇದು ಭಾಗ್ಯದ ಮನೆ. ಗುರು ತನ್ನ ದೃಷ್ಟಿಯಿಂದ ತನ್ನದೇ ಮನೆಯನ್ನು ನೋಡುತ್ತಿದ್ದಾನೆ. ಇದರಿಂದಾಗಿ ನಿಮ್ಮ ಒಲವು ಧರ್ಮ ಮತ್ತು ಆಧ್ಯಾತ್ಮದತ್ತ ಹೆಚ್ಚಾಗುತ್ತದೆ. ಆದರೆ ಈ ಸಮಯದಲ್ಲಿ ಶನಿದೇವನು ನಿಮ್ಮ 10ನೇ ಮನೆ ಅಂದರೆ ಮೀನ ರಾಶಿಯಲ್ಲಿದ್ದಾನೆ. ಶನಿ ಹೇಳುತ್ತಿದ್ದಾನೆ, ಹೊಂದಾಣಿಕೆ ಮಾಡಿಕೊ. 10ನೇ ಮನೆಯಲ್ಲಿ ಶನಿ ಹೊಂದಾಣಿಕೆಯನ್ನು ಬಯಸುತ್ತಾನೆ. ಕಚೇರಿಯಲ್ಲಿ ನಿಮಗೆ ಸಿಗಬೇಕಾದ ಗೌರವ ಸಿಗದಿರಬಹುದು ಅಥವಾ ಕೆಲಸದ ಹೊರೆ ಹೆಚ್ಚಿರಬಹುದು. ಆದರೆ ನೆನಪಿಡಿ, ಶನಿ ಇಲ್ಲಿ ನಿಮ್ಮ ಬದುಕಿನ ಅಡಿಪಾಯವನ್ನು ನಿರ್ಮಿಸುತ್ತಿದ್ದಾನೆ. ವೈದ್ಯರು, ವಕೀಲರು, ನ್ಯಾಯಾಧೀಶರು ಮತ್ತು ಶಿಕ್ಷಕರಿಗೆ ಇದು ಸಾಧನೆಯ ಸಮಯ. ಈಗ ನೀವು ಗುರುತು ಮಾಡಿಕೊಳ್ಳಬೇಕಾದ ದಿನಾಂಕ ಬರುತ್ತದೆ, ಮೇ ಮತ್ತು ಜೂನ್ 2026. ಈ ಸಮಯದಲ್ಲಿ ಗುರುವು ರಾಶಿ ಬದಲಾವಣೆ ಮಾಡಿ ಕಟಕ ರಾಶಿಗೆ ಪ್ರವೇಶಿಸುತ್ತಾನೆ. ಗೆಳೆಯರೆ, ಕಟಕ ರಾಶಿಯಲ್ಲಿ ಗುರುವು ಉಚ್ಚ ಸ್ಥಾನ ಪಡೆಯುತ್ತಾನೆ, ಅಂದರೆ ತನ್ನ ಅತ್ಯಂತ ಶಕ್ತಿಯುತ ಸ್ಥಿತಿಯಲ್ಲಿರುತ್ತಾನೆ. ಇದು ಎಲ್ಲಿ ನಡೆಯುತ್ತಿದೆ? ನಿಮ್ಮ 2ನೇ ಮನೆಯಲ್ಲಿ, ಅಂದರೆ ಧನಭಾವದಲ್ಲಿ. ನಮ್ಮ ಡೇಟಾ ಹೇಳುತ್ತದೆ, ಇದು ನಿಮ್ಮನ್ನು ಸಿರಿವಂತರನ್ನಾಗಿ ಮಾಡುತ್ತದೆ. ಈ ಒಂದು ವರ್ಷದಲ್ಲಿ ಅಂದರೆ 2026ರ ಮಧ್ಯಭಾಗದಿಂದ 2027ರ ಮಧ್ಯಭಾಗದವರೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹಲವು ಪಟ್ಟು ಹೆಚ್ಚಾಗುತ್ತದೆ. ಇದು ಖರ್ಚು ಮಾಡುವ ಸಮಯವಲ್ಲ, ಬದಲಾಗಿ ಹಣ ಸಂಗ್ರಹಿಸುವ ಸಮಯ. ನಿಮ್ಮ ಮಾತಿಗೆ ಎಷ್ಟು ಶಕ್ತಿ ಇರುತ್ತದೆ ಎಂದರೆ ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ. ಕನ್ಸಲ್ಟೆಂಟ್ ಮತ್ತು ಸೇಲ್ಸ್ ವೃತ್ತಿಯಲ್ಲಿರುವವರಿಗೆ ಇದು ಜಾಕ್ಪಾಟ್ ಸಮಯ. ಕುಟುಂಬದಲ್ಲಿ ಮದುವೆ ಅಥವಾ ಮಗುವಿನ ರೂಪದಲ್ಲಿ
ಹೊಸ ಸದಸ್ಯರು ಸೇರ್ಪಡೆಯಾಗಬಹುದು. ಮನೆಯ ವಾತಾವರಣ ಧಾರ್ಮಿಕ ಮತ್ತು ಮಂಗಳಕರವಾಗಿರುತ್ತದೆ. ಆದರೆ ಇದೇ ಸಮಯದಲ್ಲಿ ಒಂದು ಎಚ್ಚರಿಕೆಯೂ ಇದೆ. 06 ಡಿಸೆಂಬರ್ 2026 ರಂದು ರಾಹು ತನ್ನ ಚಲನೆಯನ್ನು ಬದಲಿಸಿ ಅಷ್ಟಮ ಭಾವ ಅಂದರೆ ಮಕರ ರಾಶಿಗೆ ಬರುತ್ತಾನೆ. ಒಂದು ಕಡೆ ಗುರು ಹಣ ನೀಡುತ್ತಿದ್ದರೆ, ರಾಹು 8ನೇ ಮನೆಯಲ್ಲಿ ಕುಳಿತು ಹಠಾತ್ ಸಮಸ್ಯೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಾನೆ. ಡಿಸೆಂಬರ್ 2026ರ ನಂತರದ ಅವಧಿಯಲ್ಲಿ ನಿಮ್ಮ ಅತ್ತೆ ಮಾವನ ಮನೆಯವರ ಜೊತೆ ಯಾವುದೇ ಕಾರಣಕ್ಕೂ ಜಗಳವಾಡಬೇಡಿ. ಯಾವುದೇ ರಾಜಕೀಯ ಮಾಡಬೇಡಿ. ನೀವು ಅತಿ ಚತುರತೆ ತೋರಿದರೆ ರಾಹು ನಿಮ್ಮನ್ನು ಸಿಲುಕಿಸುತ್ತಾನೆ. 8ನೇ ಮನೆಯ ರಾಹು ಗಾಯ ಅಥವಾ ಪೆಟ್ಟುಗಳನ್ನು ನೀಡಬಹುದು. ಆದ್ದರಿಂದ ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಈಗ ನಾನು ನಮ್ಮ ಗೃಹಿಣಿಯರಿಗಾಗಿ ಒಂದು ವಿಶೇಷ ಚರ್ಚೆಯನ್ನು ಮಾಡಲು ಬಯಸುತ್ತೇನೆ. ನೀವು ಮನೆಯ ಗೃಹ ಮಂತ್ರಿಗಳು. ನಿಮ್ಮಿಲ್ಲದೆ ಮನೆಯ ಆರ್ಥಿಕತೆ ಮತ್ತು ಭಾವನೆಗಳ ಎರಡೂ ನಡೆಯಲು ಸಾಧ್ಯವಿಲ್ಲ. ಮಿಥುನ ರಾಶಿಯ ಗೃಹಿಣಿಯರಿಗೆ ಈ 5 ವರ್ಷಗಳು ದೊಡ್ಡ ಬದಲಾವಣೆಗಳನ್ನು ತರುತ್ತಿವೆ. ಅದು ಹೇಗೆ ಎಂದು ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ 2026 ನಿಮಗೆ ಗೌರವದ ವರ್ಷ. ಮೇ 2026ರವರೆಗೆ ಗುರು ನಿಮ್ಮ ಲಗ್ನದಲ್ಲಿರುವಾಗ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗುತ್ತದೆ. ಮತ್ತು 2026ರ ಮಧ್ಯಭಾಗದಲ್ಲಿ ಗುರುವು ನಿಮ್ಮ 2ನೇ ಮನೆಯಲ್ಲಿ ಉಚ್ಚನಾದ ತಕ್ಷಣ ಇದು ನಿಮಗೆ ಚಿನ್ನ ಖರೀದಿಸಲು ಅತ್ಯಂತ ದೊಡ್ಡ ಯೋಗವನ್ನು ನೀಡುತ್ತದೆ. ನೀವು ದೀರ್ಘಕಾಲದಿಂದ ಒಡವೆಗಳನ್ನು ಮಾಡಿಸಲು ಯೋಚಿಸುತ್ತಿದ್ದರೆ ಇದು ಸರಿಯಾದ ಸಮಯ. ನಿಮ್ಮ ಬುದ್ಧಿವಂತಿಕೆಯಿಂದ ಮನೆಯ ಉಳಿತಾಯವನ್ನು ದುಪ್ಪಟ್ಟು ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಆದರೆ ಇಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ಡಿಸೆಂಬರ್ 2026ರಿಂದ ಜೂನ್ 2028ರವರೆಗೆ ರಾಹು ನಿಮ್ಮ ಅಷ್ಟಮ ಭಾವದಲ್ಲಿರುತ್ತಾನೆ. ಜ್ಯೋತಿಷ್ಯದಲ್ಲಿ 8ನೇ ಮನೆಯು ಅತ್ತೆ ಮಾವನ ಮನೆಯನ್ನು ಸೂಚಿಸುತ್ತದೆ. ರಾಹು ಇಲ್ಲಿ ರಾಜಕೀಯ ಮತ್ತು ತಪ್ಪು ತಿಳುವಳಿಕೆಗಳನ್ನು ಸೃಷ್ಟಿಸುತ್ತಾನೆ. ಈ ಸಮಯದಲ್ಲಿ ಅತ್ತೆ ಸೊಸೆ ಅಥವಾ ನಾದಿನಿ ಅತ್ತಿಗೆಯರ ನಡುವಿನ ಸಂಬಂಧದಲ್ಲಿ ಕಹಿ ಉಂಟಾಗಬಹುದು. ಸಣ್ಣ ವಿಷಯ ದೊಡ್ಡದಾಗಬಹುದು. ಈ ಸಮಯದಲ್ಲಿ ಮೌನವೇ ನಿಮ್ಮ ದೊಡ್ಡ ಆಯುಧ. ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡಿ, ಇಲ್ಲದಿದ್ದರೆ ಆರೋಪ ನಿಮ್ಮ ಮೇಲೆ ಬರುತ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. 2028ರಲ್ಲಿ ಶನಿದೇವನು 11ನೇ ಮನೆಗೆ ಬಂದಾಗ ಇದು ನಿಮ್ಮಲ್ಲಿ ಅಡಗಿರುವ ಮಹತ್ವಾಕಾಂಕ್ಷೆಯನ್ನು ಎಚ್ಚರಿಸುತ್ತದೆ. ಮಿಥುನ ರಾಶಿಯ ಅನೇಕ ಗೃಹಿಣಿಯರು ಈ ಸಮಯದಲ್ಲಿ ತಮ್ಮದೇ ಆದ ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸಬಹುದು. ಉದಾಹರಣೆಗೆ ಬ್ಯೂಟಿಕ್, ಟಿಫಿನ್ ಸರ್ವಿಸ್, ಟ್ಯೂಷನ್ ಅಥವಾ ಆನ್ಲೈನ್ ಕನ್ಸಲ್ಟಿಂಗ್. ನಿಮ್ಮ ಕೌಶಲ್ಯವನ್ನು ನೀವು ಹೊರಹಾಕಿದರೆ ಮನೆಯಲ್ಲೇ ಕುಳಿತು ನಿಮ್ಮ ಪತಿಗಿಂತ ಹೆಚ್ಚು ಆದಾಯವನ್ನು ಗಳಿಸಬಹುದು ಎಂದು ಶನಿ ಹೇಳುತ್ತಿದ್ದಾನೆ. ಇದು ನಿಮ್ಮ ಗುರುತನ್ನು ನಿರ್ಮಿಸಿಕೊಳ್ಳುವ ಸಮಯ. ಇನ್ನೊಂದು ಸಮಾಚಾರವೆಂದರೆ 2028-29ಲಿನ ಪ್ರವರ್ಧಕ ಪದವಿಯನ್ನು ಗಳಿಸುವ ಸಮಯ. 90ರಲ್ಲಿ ಗುರು ನಿಮ್ಮ 4ನೇ ಮನೆಯಲ್ಲಿರುತ್ತಾನೆ. ಆ ಸಮಯದಲ್ಲಿ ನೀವು ನಿಮ್ಮ ಮನೆಯನ್ನು ನವೀಕರಿಸಬಹುದು, ಇಂಟೀರಿಯರ್ ಬದಲಾಯಿಸಬಹುದು ಅಥವಾ ಯಾವುದಾದರೂ ಹೊಸ ಮತ್ತು ದೊಡ್ಡ ಆಸ್ತಿಗೆ ಸ್ಥಳಾಂತರಗೊಳ್ಳಬಹುದು. ಮನೆಯ ವಾತಾವರಣವು ತುಂಬಾ ಮಂಗಳಕರವಾಗಿರುತ್ತದೆ. ಗೃಹಿಣಿಯರೇ, 2027ರಲ್ಲಿ ಅತ್ತೆ ಮಾವನ ಮನೆಯವರ ಜೊತೆ ಜಾಗರೂಕರಾಗಿರಿ ಮತ್ತು 2028ರಲ್ಲಿ ನಿಮ್ಮ ಯಶಸ್ಸಿನ ಹಾರಾಟಕ್ಕೆ ಸಿದ್ಧರಾಗಿರಿ. ಈಗ ನಾವು 2027ಕ್ಕೆ ಪ್ರವೇಶಿಸುತ್ತೇವೆ. ಇಲ್ಲಿ ಶನಿದೇವನು ತನ್ನ ದೊಡ್ಡ ಆಟವನ್ನು ಆಡಲಿದ್ದಾನೆ. ಈ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ. 3 ಜೂನ್ 2027. ಈ ದಿನ ಶನಿದೇವನು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ನಿಮ್ಮ 11ನೇ ಭಾವವಾಗಿದೆ. ಸಾಮಾನ್ಯವಾಗಿ ಶನಿಯು ಮೇಷರಾಶಿಯಲ್ಲಿ ನೀಚ ಎಂದು ಪರಿಗಣಿಸಲಾಗುತ್ತದೆಯಾದರೂ ಮಿಥುನ ರಾಶಿಯವರಿಗೆ ಇದು ರಾಜಯೋಗದಂತಹ ಫಲವನ್ನು ನೀಡುತ್ತದೆ. ಏಕೆಂದರೆ 11ನೇ ಮನೆಯು ಇಚ್ಛಾಪೂರೈಕೆಯ ಮನೆಯಾಗಿದೆ. ಶನಿ ಹೇಳುತ್ತಾನೆ, ನೀನು 10ನೇ ಮನೆಯಲ್ಲಿ ತುಂಬಾ ಕಷ್ಟಪಟ್ಟಿದ್ದೀಯೆ, ಈಗ ಅದರ ಫಲವನ್ನು ಅನುಭವಿಸು. ತೈಲ, ಕಬ್ಬಿಣ, ಯಂತ್ರೋಪಕರಣಗಳು, ಗಣಿಗಾರಿಕೆ ಅಥವಾ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವವರಿಗೆ ಇದು ವಿಶೇಷ ಯಶಸ್ಸಿನ ಸಮಯ. ನಿಮಗೆ ಪ್ರಶಸ್ತಿಗಳು ಸಿಗಬಹುದು, ಬಡ್ತಿ ಸಿಗಬಹುದು. ಆದರೆ ಶನಿ ಎಂದರೆ ಶನಿಯೇ. ಆತ ಎಲ್ಲವನ್ನೂ ಅಷ್ಟು ಸುಲಭವಾಗಿ ನೀಡುವುದಿಲ್ಲ. 20 ಅಕ್ಟೋಬರ್ 2027ರಂದು ಶನಿಯು ವಕ್ರಿಯಾಗಿ ಮತ್ತೆ ಮೀನರಾಶಿಗೆ ಹಿಂತಿರುಗುತ್ತಾನೆ ಎಂದು ಡೇಟಾ ಹೇಳುತ್ತದೆ. ಇದರ ಅರ್ಥವೇನು? ಇದರ ಅರ್ಥ ಮೋಹ. ಶನಿ ಹೇಳುತ್ತಿದ್ದಾನೆ, ಕೆಲವು ಕೆಲಸಗಳು ಹಿಂದೆ ಉಳಿದಿವೆ, ಮೊದಲು ಅವುಗಳನ್ನು ಪೂರ್ಣಗೊಳಿಸು, ಆಮೇಲೆ ಬಹುಮಾನ ನೀಡುತ್ತೇನೆ. ಅಕ್ಟೋಬರ್ 2027ರಿಂದ ಫೆಬ್ರವರಿ 2028ರವರೆಗಿನ ಈ ಸಮಯ ಸ್ವಲ್ಪ ನಿರಾಶಾದಾಯಕವಾಗಿರಬಹುದು. ಕೆಲಸ ಕೈಗೆ ಬರುವ ಹೊತ್ತಿಗೆ ನಿಂತು ಹೋಗುತ್ತಿದೆ ಎಂದು ನಿಮಗೆ ಅನಿಸಬಹುದು. ಆದರೆ ಗಾಬರಿಯಾಗಬೇಡಿ. 23 ಫೆಬ್ರವರಿ 2028ರಂದು ಶನಿ ಮತ್ತೆ ಮೇಷರಾಶಿಗೆ ಬರುತ್ತಾನೆ.
ಮತ್ತು ಆಗ ನೀವು ಪೂರ್ಣ ವೇಗದಲ್ಲಿ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈಗ ನಾವು ವಿಡಿಯೋದ ಅತ್ಯಂತ ಮಹತ್ವದ ಭಾಗಕ್ಕೆ ಹೋಗುತ್ತಿದ್ದೇವೆ. 2029 ಮತ್ತು 2030. ಜನರು ಹೆಚ್ಚಾಗಿ ಕೇಳುತ್ತಾರೆ, ಪಂಡಿತರೆ, ವಿದೇಶಕ್ಕೆ ಯಾವಾಗ ಹೋಗುತ್ತೇವೆ? ಉತ್ತರ ಇಲ್ಲಿದೆ. 8 ಆಗಸ್ಟ್ 2029. ಈ ದಿನ ಶನಿದೇವನು ವೃಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ನಿಮ್ಮ 12ನೇ ಭಾವವಾಗಿದೆ. ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ 12ನೇ ಮನೆಯ ಶನಿ ಕೆಟ್ಟವನು ಎಂದು ಹೇಳಲಾಗುತ್ತದೆ. ಇದು ಸ್ಯಾಡೆ ಸಾತಿಯ ಆರಂಭವಾಗಿರುತ್ತದೆ. ಆದರೆ ಮಿಥುನ ರಾಶಿಯವರೇ, ಗಮನವಿಟ್ಟು ಕೇಳಿ. ಈ ಶನಿಯು ನಿಮಗೆ ಪ್ರಯೋಜನಕಾರಿಯಾಗಲಿದ್ದಾನೆ ಎಂದು ನಮ್ಮ ವಿಶ್ಲೇಷಣೆ ಹೇಳುತ್ತದೆ. ಇದರ ತಾಂತ್ರಿಕ ಕಾರಣವನ್ನು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಶನಿ 12ನೇ ಮನೆಯಲ್ಲಿ ಕುಳಿತಾಗ ಆತ ತನ್ನ 10ನೇ ದೃಷ್ಟಿಯಿಂದ ನಿಮ್ಮ 9ನೇ ಮನೆ ಅಂದರೆ ಭಾಗ್ಯಭಾವವನ್ನು ನೋಡುತ್ತಾನೆ. ಕುಂಭರಾಶಿಯು ಶನಿಯ ಸ್ವಂತ ರಾಶಿಯಾಗಿದೆ. ಇದರರ್ಥ ಶನಿ ಖರ್ಚಿನ ಮನೆಯಲ್ಲಿ ಕುಳಿತಿದ್ದರೂ ಸಹ ಅವನು ನಿಮ್ಮ ಭಾಗ್ಯವನ್ನು ರಕ್ಷಿಸುತ್ತಿದ್ದಾನೆ. ಈ ಅವಧಿಯಲ್ಲಿ ನೀವು PR ಅಥವಾ ವೀಸಾಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಆ ಕೆಲಸವು ಪೂರ್ಣಗೊಳ್ಳುತ್ತದೆ. ನೀವು ಹಣವನ್ನು ಖರ್ಚು ಮಾಡುತ್ತೀರಿ, ಆದರೆ ಅದು ನಷ್ಟವಲ್ಲ, ಬದಲಾಗಿ ಹೂಡಿಕೆಯಾಗಿರುತ್ತದೆ. ದೊಡ್ಡ ಆಸ್ತಿ ಖರೀದಿ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಸಿಗುವುದು ಖಚಿತ. ಶನಿಯ ದೃಷ್ಟಿ 6ನೇ ಮನೆಯ ಮೇಲೆಯೂ ಇರುತ್ತದೆ. ಇದರಿಂದ ನಿಮ್ಮ ಶತ್ರುಗಳು ತಾನಾಗಿಯೇ ನಾಶವಾಗ್ತಾರೆ. ಶತ್ರು ಹಂತ ಯೋಗ ನಿರ್ಮಾಣವಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ಅಂದರೆ 2029ರಿಂದ 2030ರಲ್ಲಿ ಗುರು ತನ್ನ ಸ್ಥಿತಿಯನ್ನು ಬದಲಾಯಿಸುತ್ತಲೇ ಇರುತ್ತಾನೆ. ಕನ್ಯೆಯಿಂದ ತುಲಾದವರೆಗೆ. ಗುರು ಕನ್ಯಾ ರಾಶಿಯಲ್ಲಿರುವಾಗ ಅವನು ನಿಮ್ಮ ವೃತ್ತಿ ಜೀವನವನ್ನು ರಕ್ಷಿಸುತ್ತಾನೆ. ಆದ್ದರಿಂದ ಶನಿ 12ನೇ ಮನೆಗೆ ಹೋದರೂ ಸಹ ಗುರು ನಿಮ್ಮ ಉದ್ಯೋಗವನ್ನು ಸುರಕ್ಷಿತವಾಗಿಡುತ್ತಾನೆ. ಗೆಳೆಯರೆ, ಇವು ಬಹಳಷ್ಟು ಅಂಕಿಅಂಶಗಳಾದವು. ಇದನ್ನು ಸರಳೀಕರಿಸಿ ವಿವಿಧ ಕ್ಷೇತ್ರಗಳ ಪ್ರಕಾರ ಅರ್ಥ ಮಾಡಿಕೊಳ್ಳೋಣ. ಹಣಕಾಸು. 2026ರ ಮಧ್ಯಭಾಗದಿಂದ 2027ರ ಮಧ್ಯಭಾಗದವರೆಗೆ ಗುರುವು ಉಚ್ಚನಾಗಿರುವಾಗ ಹಣಕಾಸಿನ ದೃಷ್ಟಿಯಿಂದ ಅತ್ಯುತ್ತಮ ಸಮಯ. 2882ರಲ್ಲಿ ಶನಿ 11ನೇ ಮನೆಯಲ್ಲಿರುವಾಗ ಆದಾಯದಲ್ಲಿ ಭಾರೀ ಏರಿಕೆ ಕಂಡುಬರುತ್ತದೆ. ವೃತ್ತಿಜೀವನ. ಈಗಿನಿಂದ ಫೆಬ್ರವರಿ 2882ರವರೆಗೆ ಸಂಘರ್ಷ ಮತ್ತು ಕಠಿಣ ಪರಿಶ್ರಮವಿರುತ್ತದೆ. 28ರ ನಂತರ ಯಶಸ್ಸು ಮತ್ತು ಬಡ್ತಿ ದೊರೆಯುತ್ತದೆ ಮತ್ತು ಆಗಸ್ಟ್ 29ರ ನಂತರ ವಿದೇಶದಲ್ಲಿ ಕೆಲಸದ ಯೋಗಗಳು ನಿರ್ಮಾಣವಾಗುತ್ತವೆ. ಸಂಬಂಧಗಳು. ಮೇ 26ರವರೆಗೆ ಮದುವೆಯಾಗಲು ಅತ್ಯುತ್ತಮ ಯೋಗಗಳಿವೆ. 26, 27 ಮತ್ತು 27ರಲ್ಲಿ ಕುಟುಂಬದ ವಿಸ್ತರಣೆಯಾಗುತ್ತದೆ. ಆದರೆ ಜೂನ್ 28ರಿಂದ 25ರವರೆಗೆ ರಾಹು 7ನೇ ಮನೆಯಲ್ಲಿರುವುದರಿಂದ ತಪ್ಪು ತಿಳುವಳಿಕೆಗಳಿಂದ ದೂರವಿರಿ. ಆರೋಗ್ಯ. ಡಿಸೆಂಬರ್ 2026ರಿಂದ ಜೂನ್ 2028ರವರೆಗೆ ರಾಹು 8ನೇ ಮನೆಯಲ್ಲಿರುವುದರಿಂದ ಪೆಟ್ಟುಗಳಾಗುವ ಭೀತಿ ಇರುತ್ತದೆ ಮತ್ತು ಶನಿಯ ಪ್ರಭಾವದಿಂದ ಮೊಣಕಾಲು ಮತ್ತು ಕೀಲು ನೋವು ಬರಬಹುದು. ಈಗ ಪ್ರಶ್ನೆ ಎಂದರೆ, ಈ ಸುವರ್ಣಕಾಲದ ಗರಿಷ್ಠ ಲಾಭವನ್ನು ಪಡೆಯೋದು ಹೇಗೆ ಮತ್ತು ಕೆಟ್ಟ ಸಮಯದಿಂದ ಬಚಾವಾಗುವುದು ಹೇಗೆ? ತಜ್ಞರ ದತ್ತಾಂಶದ ಆಧಾರದ ಮೇಲೆ ನಿಮಗಾಗಿ ಇಲ್ಲಿದೆ ಅಚೂಕ ಪರಿಹಾರಗಳು. ಅತ್ಯಂತ ಪ್ರಮುಖವಾದದ್ದು ಪ್ರಾಯೋಗಿಕ ಪರಿಹಾರ. ಶನಿ 10ನೇ ಮನೆಯಲ್ಲಿದ್ದಾನೆ. ಇದರ ಪರಿಹಾರ ದೇವಸ್ಥಾನದಲ್ಲಿಲ್ಲ, ಬದಲಾಗಿ ನಿಮ್ಮ ಕಚೇರಿಯಲ್ಲಿದೆ. ನಿಯಮ ಸರಳವಾಗಿದೆ. ಸೋಮಾರಿತನವನ್ನು ತ್ಯಜಿಸಿ. ನೀವು ಕೆಲಸದಲ್ಲಿ ಕಳ್ಳಾಟವಾಡಿದರೆ ಶನಿ ದಂಡಿಸುತ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಿದರೆ 2028ರಲ್ಲಿ ನಿಮ್ಮನ್ನು ರಾಜನನ್ನಾಗಿ ಮಾಡುತ್ತಾನೆ. ರಾಹುವಿಗಾಗಿ. ಅದರಲ್ಲೂ 2027-28ರಲ್ಲಿ ರಾಜಕೀಯದಿಂದ ದೂರವಿರಿ. ಯಾರ ಬೆನ್ನ ಹಿಂದೆಯೂ ಅವರ ಕೆಟ್ಟದ್ದನ್ನು ಮಾತನಾಡಬೇಡಿ. ಮಂತ್ರಗಳ ಬಗ್ಗೆ ಹೇಳುವುದಾದರೆ, ನಿಮ್ಮ ರಾಶಿ ಅಧಿಪತಿ ಬುಧ. ಪ್ರತಿದಿನ ಈ ಬೀಜ ಮಂತ್ರವನ್ನು 180 ಬಾರಿ ಜಪಿಸಿ. ಓಂ ಬ್ರಾಂ ಬ್ರೀಂ ಬ್ರೌಂ ಸಃ ಬುಧಾಯ ನಮಃ. ಹಣ ಮತ್ತು ಐಷಾರಾಮಿ ಜೀವನಕ್ಕಾಗಿ ಶುಕ್ರನ ಮಂತ್ರ. ಓಂ ದ್ರಾಂ ದ್ರೀಂ ದ್ರೌಂ ಸಃ ಶುಕ್ರಾಯ ನಮಃ. ಮತ್ತು ನಿಮ್ಮ ರಕ್ಷಾ ಕವಚ ಹನುಮಾನ್ ಚಾಲೀಸ. ರಾಹು 8ನೇ ಮನೆಯಲ್ಲಿ ತೊಂದರೆ ನೀಡುವಾಗ ಅಥವಾ 2029ರ ಅಂತ್ಯದಲ್ಲಿ ಶನಿಯ ಸಾಡೆ ಸಾತಿ ಆರಂಭವಾಗುವಾಗ ಗ್ರಹಗಳ ಪ್ರಭಾವವನ್ನು ನಿಯಂತ್ರಿಸಬಲ್ಲ ಶಕ್ತಿ ಹನುಮಂತನಿಗೆ ಮಾತ್ರ ಇದೆ. ಗೆಳೆಯರೆ, 2026ರಿಂದ 2030ರವರೆಗಿನ ಸಮಯವು ಮಿಥುನ ರಾಶಿಯವರಿಗೆ ಇತಿಹಾಸ ನಿರ್ಮಿಸುವ ಸಮಯವಾಗಿದೆ. ನಕ್ಷತ್ರಗಳು ನಿಮ್ಮ ಪರವಾಗಿವೆ. ಕೇವಲ ನೀವು ಕರ್ಮ ಮಾಡುವುದಷ್ಟೇ ಬಾಕಿಯಿದೆ. ನಾನು ಇಂದು ಹೇಳಿದ ಈ ದಿನಾಂಕಗಳನ್ನು 3 ಜೂನ್ 2027, 8 ಆಗಸ್ಟ್ 2029 ನೆನಪಿನಲ್ಲಿಟ್ಟುಕೊಳ್ಳಿ. ಏಕೆಂದರೆ ಯೂಟ್ಯೂಬ್ ವಿಡಿಯೋ ಕರೆದು ಹೋಗಬಹುದು, ಆದರೆ ಈ ಸಮಯ ಮತ್ತೆ ಬರುವುದಿಲ್ಲ. ಈ ಮಹಾಭವಿಷ್ಯವು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ.
ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಸ್ಪಷ್ಟತೆ ನೀಡಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶನಿದೇವ್ ಅಥವಾ ಹರ ಹರ ಮಹಾದೇವ್ ಎಂದು ಬರೆಯಿರಿ. ನಿಮ್ಮ ಮಿಥುನ ರಾಶಿಯ ಮಿತ್ರರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಖಂಡಿತವಾಗಿ ಶೇರ್ ಮಾಡಿ. ಈ ದಿನಾಂಕಗಳು ಹತ್ತಿರ ಬಂದಾಗ ನಾವು ನಿಮಗೆ ನೆನಪಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮುಂದಿನ ಸಮಯವೂ ಶುಭವಾಗಿರಲಿ, ಮಂಗಳಕರವಾಗಿರಲಿ. ನಮಸ್ಕಾರ. ಹರ ಹರ ಮಹಾ